ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ವಿಜ್ಞಾನದ ಪ್ರಮುಖ ಶಾಖೆಗಳನ್ನ ನಾನು ತಗೊಂಡಿದ್ದೀನಿ. ಇಂಗ್ಲಿಷ್ ಅಲ್ಲಿ ನಾವು ಬ್ರಾಂಚಸ್ ಆಫ್ ಸೈನ್ಸಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಸುಮಾರು 38ರಿಂದ 40 ಚಿತ್ರಗಳನ್ನು ಒಳಗೊಂಡಿರುವಂತೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ 38ರಿಂದ 40 ವಿಜ್ಞಾನದ ಶಾಖೆಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ನೋಡಿ, ಹೆಮಟಾಲಜಿ. ಇಲ್ಲಿ ಕಾಣ್ತಾ ಇದೆ ಹೆಮಟಾಲಜಿ ಅಂತ, ಹೌದಲ್ವಾ? ಸೊ ಇಲ್ಲಿ ನೋಡಿ, ಹೆಮಟಾಲಜಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ ನಿಮ್ಗೆ ಗೊತ್ತಾಗ್ತೈತೆ. ರಕ್ತದ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಾವು ಹಂಗ್ ಹೇಳ್ಬಾರ್ದು. ರಕ್ತದ ರೋಗಗಳ ಬಗ್ಗೆ ಜೊತೆಗೆ ಅದರ ಚಿಕಿತ್ಸೆ ಬಗ್ಗೆ, ರಕ್ತದ ರೋಗ ಮತ್ತು ಅದರ ಚಿಕಿತ್ಸೆ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಡಯಾಗ್ರಾಮು. ಸೊ ಇದು ರಕ್ತದೊಳಗಡಿರುವಂತದ್ದು ಕಿರುತಟ್ಟೆಗಳು. ನೋಡಿ, ಕೆಂಪು ರಕ್ತ ಕಣಗಳು ಬರ್ತದೆ, ಬಿಳಿ ರಕ್ತ ಕಣಗಳು ಬರ್ತದೆ, ಕಿರುತಟ್ಟೆಗಳು ಬರ್ತದೆ, ಹೌದಲ್ವಾ? ಪ್ಲಾಸ್ಮಾನು ಕೂಡ ಸಾಮಾನ್ಯವಾಗಿ ಕಂಡು ಬರ್ತದೆ. ಸೊ ನೋಡಿ, ಅದರಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಕಿರುತಟ್ಟೆಗಳನ್ನ ಹಾಕಿದ್ದೀನಿ, ನಿಮ್ಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ. ಇದು ರಕ್ತದ ಒಳಗಡೆ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ. ಇರ್ಲಿ, ಮೊದಲನೇ ಕ್ವಶನ್, ಹೆಮಟಾಲಜಿ ಅಂತಂದ್ರೆ ರಕ್ತದ ರೋಗಗಳ ಬಗ್ಗೆ ಮತ್ತೆ ಚಿಕಿತ್ಸೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಖೆಗೆ ನಾವೇನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಎಸ್, ನೋಡಿ, ಯಾರಿವರು? R1 6 ಹೊಡೆದ್ರಲ್ಲ ಅವರು ಯಾರು? ನಮ್ ಯುವರಾಜ್ ಸಿಂಗ್. ನೋಡಿದ್ರೆ ಯುವರಾಜ್ ಸಿಂಗ್ ತರ ಕಾಣಲ್ಲ, ಬಟ್ ಯುವರಾಜ್ ಸಿಂಗ್ಗೆ. ನೋಡಿ, ಏನಕ್ಕೆ ನಾನು ಇವ್ರನ್ನ ಚಿತ್ರ ಹಾಕಿದೀನಿ ಅಂತಂದ್ರೆ ಅಂಕಾಲಜಿಗೆ ಇವ್ರು ಸಂಬಂಧಪಟ್ಟವ್ರೆ. ಇಟ್ ಮೀನ್ಸ್ ಯಾಕೆ ಅಂತಂದ್ರೆ ಅಂಕಾಲಜಿ ಅಂತಂದ್ರೇನು? ಅಂಕಾಲಜಿ ಅಂತಂದ್ರೆ ಕ್ಯಾನ್ಸರ್ ರೋಗಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಅಂಕಾಲಜಿ ಅಂತ ಕರಿತೀವಿ. ನಾನು ಯುವರಾಜ್ ಸಿಂಗ್ನೇ ಏನಕ್ಕೆ ಹಾಕ್ತೆ ಅಂತಂದ್ರೆ ಇವ್ರಿಗೂ ಕ್ಯಾನ್ಸರ್ ಬಂದಿತ್ತು. ಸೊ ಹಾಗಾಗಿ ನಾನು ಇವ್ರನ್ನ ಹಾಕಿದ್ದೀನಿ. ಸೊ ನೆನಪಲ್ಲಿ ಇಟ್ಕೊಳಕ್ ತುಂಬಾ ಈಸಿ ಆಗ್ತದೆ. ಯುವರಾಜ್ ಸಿಂಗು ಕೂಡ ಕ್ಯಾನ್ಸರ್ ಬಂದಿತ್ತು. ಈ ಕ್ಯಾನ್ಸರ್ಗೆ ನಾವು ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರಕ್ಕೆ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ಅಂಕಾಲಜಿ ಅಂತ ಕರಿತಾ ಇದೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಮೂರನೇದು ಮಯಾಲಜಿ. ಏನು? ಮಯಾಲಜಿ. ನೋಡಿ, ಏನಾರು ಐಡಿಯಾ ಬರ್ತಿದೀಯಾ? ಈಗ ಫೀಮೇಲ್ ಬಾಡಿ ಇದೆ, ಆ ಬಾಡಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಿದೆ ಏನಿರ್ಬೋದು ಮಯಾಲಜಿ ಅಂತಂದ್ರೆ. ಅವರು ಶಕ್ತಿಯನ್ನ ಏನ್ ಮಾಡಿದ್ರೆ ಮಜಲ್ಸ್ ಅನ್ನ ಈ ರೀತಿ ತೋರಿಸಿದ್ದಾರೆ ಕೈಲಿ, ಹೌದಲ್ವಾ? ಸೊ ಇಲ್ಲಿ ಮಯಾಲಜಿ ಅಂತಂದ್ರೆ ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರ. ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಮಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಯಾವುದು? ಕ್ರೇನಿಯಾಲಜಿ. ನೋಡಿ ಹೆಂಗಿದೆ ಕ್ರೇನಿಯಾಲಜಿ ಅಂತ ತಕ್ಷಣ ಏನ್ ಕಾಣ್ತಿದೆ ನಿಮ್ಗೆ? ಸತ್ತಿರೋ ತಲೆಬುಡೆಗಳು ಮಾತ್ರ ಕಾಣ್ತಿದ್ದಾವೆ ಸರ್, ಹೌದಲ್ವಾ? ಅಲ್ಲಿ ನೋಡಿ, ಕ್ರೇನಿಯಾಲಜಿ ಅಂತಂದ್ರೆ ಅದೇ ನಿಮ್ಗೆ ಏನ್ ಕಾಣ್ತಿದೆ ಅದ್ರ ಬಗ್ಗೆ ಸ್ಟಡಿ ಮಾಡುವಂತದ್ದೇ ನಾವು ಕ್ರೇನಿಯಾಲಜಿ ಅಂತ ಕರಿತೀವಿ. ನಮ್ಗೆ ಏನ್ ಕಾಣ್ತಿದೆ ಹಂಗಾರೆ ಅಲ್ಲಿ? ತಲೆಬುರುಡೆ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಕ್ರೇನಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಇದು ಇಂಪಾರ್ಟೆಂಟ್ ಕಣ್ರಿ. ಯಾಕೆ ಅಂತ ಹೇಳ್ತೀನಿ. ಸಿರಾಲಜಿ ಅಥವಾ ಸಿರಾಲಾಜಿ ಅಂತ ನಾವು ಕೊಡ್ಬೋದು. ಏನು ಸಿರಾಲಜಿ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೀವು ಹೃದಯ ಅಲ್ವಾ? ಹೃದಯ ಕೆಲಸ ಏನು? ರಕ್ತವನ್ನು ಪಂಪ್ ಮಾಡುವಂತದ್ದು, ಹೌದಲ್ವಾ? ಸುಮಾರು 250ರಿಂದ 350 ಗ್ರಾಮ್ ಇರ್ತದೆ. ಸಾಮಾನ್ಯವಾಗಿ 72 ಬಾರಿ ಏನ್ ಮಾಡ್ತದೆ? 1 ನಿಮಿಷಕ್ಕೆ ಬಡ್ಕೊಳ್ತದೆ. ಹೃದಯದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಕಾರ್ಡಿಯಾಲಜಿ ಅಂತ ಕರಿತೀವಿ. ಅವ್ರ ಡಾಕ್ಟರ್ಗಳಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಕರಿತೀವಿ. ಹೃದಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗ ಸಿರಾಲಜಿ ಅಂತ ಐತೆ. ಸಿರಾಲಜಿ ಅಂತಂದ್ರೆ ಏನು? ಸಿರಾಲಜಿ ಅಂತಂದ್ರೆ ರಕ್ತದ ವೈಜ್ಞಾನಿಕ ಅಧ್ಯಯನಕ್ಕೆ ನಾವು ರಕ್ತದ ವೈಜ್ಞಾನಿಕ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಸಿರಾಲಜಿ ಅಂತ ಕರಿತೀವಿ. ಅಲ್ಲಿ ನೋಡಿ, ಫಸ್ಟ್ ಡಯಾಗ್ರಾಮ್ ನೋಡಿ, ಹೆಮಟಾಲಜಿ ಅಂತ ಹಾಕಿದ್ದೀನಿ. ಇಲ್ಲಿ ರಕ್ತದ ರೋಗಗಳು ಮತ್ತು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ, ರಕ್ತಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ. ಅದ್ರ ಒಳಗಡೆ ಏನಾಗ್ತದೆ? ಕಬ್ಬಿಣದ ಅಂಶನೂ ಕೂಡ ಇರ್ತದೆ. ಹೆಮಟಾಲಜಿ ಅಂತಂದ್ರೆ ಹಿಮ ಅಂತ ಇರ್ತದೆ. ಹಿಮ ಅಂದ್ರೆ ಅಲ್ಲಿ ಕಬ್ಬಿಣದ ಅಂಶ ಇರ್ತದೆ ಅಂತ. ಇಲ್ಲಿ ಸಿರಾಲಜಿ ಬಂದಿದೀವಿ. ರಕ್ತದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಸಿರಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ.
ಎಸ್, ಬಯಾಲಜಿ 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 ಅಂತಂದ್ರೇನು? ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ಜೀವಿಗಳೆಲ್ಲವೂ ಕೂಡ ಕಾಣ್ತಿದೇವಲ್ವಾ, ಹೌದಲ್ವಾ? ಅಂದ್ರೆ ಇಲ್ಲಿ ಬಯಾಲಜಿ ಅಂತಂದ್ರೆ ಜೀವಿಗಳ ರಚನೆ ಮತ್ತು ಅದರ ಕಾರ್ಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಬಯಾಲಜಿ ಅಂತ ಕರಿತೀವಿ. ಇಟ್ ಮೀನ್ಸ್ ಬಯಾಲಜಿ ಅಂತಂದ್ರೆ ಕೇವಲ ಅಲ್ಲಿ ಅನಿಮಲ್ಗಳು ಮಾತ್ರ ಅಂತಲ್ಲ, ಅಲ್ಲಿ ಪ್ಲಾಂಟ್ಸ್ಗಳು ಕೂಡ ಏನಾಗ್ತದೆ, ಸೇರ್ಕೊಳ್ತಾ ಹೋಗ್ತದೆ. ಇಲ್ಲಿ ಅನಿಮಲ್ಗಳು ಮತ್ತೆ ಪ್ಲಾಂಟ್ಸ್ಗಳು ಅದ್ರ ಜೀವಿಗಳ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತಾ ಇರ್ತೀವಿ? ಬಯಾಲಜಿ ಅಂತ ಕರಿತೀವಿ. PCMB ತಗೊಂಡಿರ್ತೀರಿ ನೀವು ಸಾಮಾನ್ಯವಾಗಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಇದು ಬಾಟನಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಗ್ರಿಲಿ ಬಾಟ್ನಿ ಅಂತ ಓದಿರ್ತೀವಿ. ಬಾಟ್ನಿ 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 ಅವ್ನು CBZ ತಗೊಂಡವನೇ, PCM ತಗೊಂಡವನೇ ಅಂತ ಕೇಳಿರ್ತಾರ. CBZ ಅಂತಂದ್ರೇನು? CBZ ಅಂತಂದ್ರೆ ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಅಂತ. ಇಲ್ಲೇನು ಬಾಟ್ನಿ ಅಂತ. ಕನ್ನಡದಲ್ಲಿ ಬಾಟ್ನಿ ಅಂತಂದ್ರೇನು? ಸಸ್ಯ ಶಾಸ್ತ್ರ ಅಂತ. ಏನು? ಸಸ್ಯ ಶಾಸ್ತ್ರ. ಈ ಸಸ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗ ಯಾವುದು ಅಂತಂದ್ರೆ ಬಾಟ್ನಿ. ಸಸ್ಯದ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಬಾಟ್ನಿ ಅಂತ ಕರಿತೀವಿ. ಜುವಾಲಜಿ ಅಂತಂದ್ರೆ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಜುವಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಇಕಾಲಜಿ. ಇಕಾಲಜಿ ಇಲ್ಲಿ ನೋಡಿ, ಡಯಾಗ್ರಾಮ್ ಅನ್ನ ನೀವು ಗಮನಿಸಿ ನೋಡಿ. ಈ ಡಯಾಗ್ರಾಮ್ ಅಲ್ಲಿ ಏನ್ ಕಾಣ್ತೈತೆ? ಒಂದು ಪರಿಸರ ಕಾಣ್ತೈತೆ, ಪರಿಸರ ವ್ಯವಸ್ಥೆ ಕಾಣ್ತಿದೆ. ಸೊ ಇಲ್ಲಿ ಪರಿಸರ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಎಕಾಲಜಿ ಅಂತ ಕರಿತೀವಿ. ಪರಿಸರ ವ್ಯವಸ್ಥೆ, ಪರಿಸರ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಎಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಬರೋಣ. ನಿಮ್ಗೆ ಕಾಣ್ತಿದೆ ನೋಡಿ, ಇದು ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಂತ ಹಾಕಿದ್ದೀನಿ, ಹೌದಲ್ವಾ? ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್. ಈಗ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತಿದ್ವಿ? ಸೈಟಾಲಜಿ ಅಂತ ಕರಿತಿದ್ವಿ. ಬಟ್ ನಾವಿಲ್ಲಿ ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ ಅಂತ ಹೇಳೋದು ಬೇಡ. ಕೋಶದ ಬಗ್ಗೆ ಅಥವಾ ಜೀವಕೋಶದ ಬಗ್ಗೆ, ಜೀವಕೋಶದ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತಿದ್ವಿ? ಸೈಟಾಲಜಿ ಅಂತ ಕರಿತಿದ್ವಿ. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿದೆ ನೋಡಿ, ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸಾರಿ, ಎಸ್, ನ್ಯೂರಾಲಜಿ. ಏನ್ ನರಗಳಿದಾವಲ್ವಾ, ಈ ಚಿತ್ರ ನೋಡಿದ ತಕ್ಷಣನೇ ಗೊತ್ತಾಗ್ತೈತೆ ನ್ಯೂರಾಲಜಿ ಅಂತಂದ್ರೆ ಓ ನರಗಳು ಇಷ್ಟೊಂದು ಕಾಣ್ತಿದಾವೆ ಅಂತಂದ್ರೆ ಇದು ನರ ವ್ಯವಸ್ಥೆಯ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ. ನ್ಯೂರಾಲಜಿ ಅಂತಂದ್ರೇನು? ನರ ವ್ಯವಸ್ಥೆಯ ಕುರಿತು ಅಥವಾ ನರ ವ್ಯೂಹವನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ನ್ಯೂರಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಎಸ್, ಆಸ್ಟಿಯಾಲಜಿ. ಆಸ್ಟಿಯಾಲಜಿ ಅಂತಂದ್ರೇನು? ನಿಮ್ಗೆ ಏನ್ ಕಾಣ್ತೈತಪ್ಪ? ಅಸ್ಥಿ ಪಂಜರ ಕಾಣ್ತೈತಲ್ವಾ? ಅಸ್ಥಿ ಪಂಜರ ಅಂತಂದ್ರೆ ಅಲ್ಲಿ ಮೂಳೆ ಇದೆ ಅಲ್ವಾ? ಸೊ ಇಲ್ಲಿ ಆಸ್ಟಿಯಾಲಜಿ ನೋಡಿ, ಇಲ್ಲಿ ಆಸ್ತಿ ಅಂತ ಬರ್ದಿದೀವಿ ಅಥವಾ ಆಸ್ಟಿ ಅಂತ ಕೊಡ್ಬಹುದು, ಹೆಂಗ್ ಬೇಕಾದ್ರೂ ಕೊಡ್ಬೋದು. ಸೊ ಇಲ್ಲಿ ಆಸ್ಟಿಯಾಲಜಿ ಅಂತಂದ್ರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಆಸ್ಟಿಯಾಲಜಿ ಅಂತ ಕರಿತೀವಿ. ಇದೇನು ಈ ತೊಡೆ ಮೂಳೆ ಆಯ್ತಲ್ಲ, ಇದಕ್ಕೆ ಏನಂತ ಕರಿತೀವಿ? ಫಿಮರ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಟಿಬಿಯಾ ಅಂತ ಕರಿತೀವಿ. ಅತ್ಯಂತ ದೊಡ್ಡ ಮೂಳೆ ಯಾವ್ದೈತೆ? ಇದೆ ಫಿಮರ್. ಅತ್ಯಂತ ಚಿಕ್ಕ ಮೂಳೆ ಎಲ್ಲ ಐತೆ? ಇಲ್ಲಿ ಕಿವಿಲಿ. ಸ್ಟಿಫಿಸ್ ಅನ್ನೋದು ಈ ಜಾಗದಲ್ಲಿ ಐತೆ, ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? 3 ಮೂಳೆಗಳು ಇರ್ತವೆ ಕಿವಿಯಲ್ಲೂ ಕೂಡ. ಸಾಮಾನ್ಯವಾಗಿ 3 ಮೂಳೆಗಳು ಇರ್ತವೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಹಿಸ್ಟಾಲಜಿ ನೋಡಿ, ಇಲ್ಲಿ ಪ್ಲಾಂಟ್ ಟಿಶ್ಯೂ ಅಂತ ಐತೆ, ಅನಿಮಲ್ ಟಿಶ್ಯೂ ಅಂತ ಐತೆ. ಸೊ ಪ್ಲಾಂಟ್ ಟಿಶ್ಯೂ ಮತ್ತೆ ಅನಿಮಲ್ ಟಿಶ್ಯೂ ನೋಡ್ಕೊಳ್ಳಿ. ಟಿಶ್ಯೂ ಅಂತಂದ್ರೇನು? ಅಂಗಾಂಶ ಅಂತ. ಇಲ್ಲಿ ಪ್ಲಾಂಟ್ ಟಿಶ್ಯೂ ಅಂತಂದ್ರೇನು? ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶ. ಈ ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶವನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಹಿಸ್ಟಾಲಜಿ ಅಂತ ಕರಿತೀವಿ. ನೀವು ಬರ್ಕೊಳ್ಳಿ ಆ ಜಾಗದಲ್ಲಿ. ಸಸ್ಯ ಮತ್ತು ಪ್ರಾಣಿ ಅಂಗಾಂಶವನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಹಿಸ್ಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಕಾರ್ಡಿಯಾಲಜಿ ಅಂತ ಇದೆ. ಏನಿದೆ? ಕಾರ್ಡಿಯಾಲಜಿ ಅಂತ ನೋಡಿ. ನಮ್ಗೆ ಯಾವ ಚಿತ್ರ ಕಾಣ್ತೈತಪ್ಪ? ಎಲ್ಲರಿಗೂ ಯಾವ ಚಿತ್ರ ಕಾಣ್ತೈತೆ?
ಹಾರ್ಟ್ ಕಾಣ್ತೈತೆ ಸರ್, ಇನ್ನೇನ್ ಕಾಣ್ತೈತೆ ಸರ್ ಅಲ್ಲಿ ಹಾರ್ಟ್ ಅಷ್ಟು ಚೆನ್ನಾಗಿರೋ ಚಿತ್ರ ಹಾಕಿದೀರಾ ನೀವು, ಹಾರ್ಟ್ ಸರ್ ಕಾಣ್ತಿರೋದು. ಹೌದು. ಕಾರ್ಡಿಯಾಲಜಿ ಅಂತಂದ್ರೇನು ಹಾರ್ಟ್ ಹೃದಯದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಕಾರ್ಡಿಯಾಲಜಿ ಅಂತ ಕರಿತೀವಿ. ಆ ಡಾಕ್ಟರ್ಗಳಿಗೆ ಏನಂತ ಕರಿತೀವಿ, ಕಾರ್ಡಿಯಾಲಜಿಸ್ಟ್ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಲೆಟ್ ನೆಫ್ರಾಲಜಿ. ನೆಫ್ರಾಲಜಿ ಅಂತಂದ್ರೇನು, ಕಿಡ್ನಿ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನೆಫ್ರಾಲಜಿ ಅಂತ ಕರಿತೀವಿ. ಇನ್ನು ಕಿಡ್ನಿ ಕಾಣ್ತಿದೆ, ಸೊ ಹಾಗಾಗಿ ಕಿಡ್ನಿಯ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಕಿಡ್ನಿ ಕನ್ನಡದಲ್ಲಿ ಏನಂತ ಕರಿತೀವಿ, ಮೂತ್ರ ಪಿಂಡ. ಯಾವ್ಯಾವ್ದು ಪಿಂಡ ಅಲ್ಲ, ಮೂತ್ರ ಪಿಂಡ. ಓಕೆನಾ? ಮೂತ್ರಪಿಂಡದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ನೆಫ್ರಾಲಜಿ ಅಂತ ಕರಿತೀವಿ. ಕಿಡ್ನಾಲಜಿ ಅಂತ ಕರಿಬೋದಾಯ್ತಲ್ವಾ? ಜಸ್ಟ್ ಥಿಂಕ್ ಮಾಡಿ, ಕಿಡ್ನಾಲಜಿ, ಕಿಡ್ನಿ ಅಂತ ಕರಿತಿದ್ದಾರೆ ಇಂಗ್ಲಿಷ್ ಅಲ್ಲಿ, ಕಿಡ್ನಾಲಜಿ ಅಂತ ಕರಿಬೋದಾಯ್ತಲ್ಲ. ಯಾಕೆ ಕರೆಯೋದಿಲ್ಲ ಗೊತ್ತಾ? ನೆಫ್ರಾಲಜಿ ಅಂತ ಏನು ಕರೀತಾರೆ ಅಂತಂದ್ರೆ, ನೆಫ್ರಾಲಜಿ ಅಂತ ಏನು ಕರೀತಾರೆ ಅಂತಂದ್ರೆ, ಈ ಕಿಡ್ನಿ ಒಳಗಡೆ ಏನಿರ್ತವೆ ಅಂತಂದ್ರೆ ನೆಫ್ರಾನ್ಸ್ ಗಳು ಇರ್ತವೆ, ಲಕ್ಷಾಂತರ ನೆಫ್ರಾನ್ಸ್ ಗಳು ಇರ್ತವೆ ಕಣ್ರಿ. ಆ ನೆಫ್ರಾನ್ಸ್ ಗಳು ಏನ್ ಮಾಡ್ತವೆ ಅಂತಂದ್ರೆ ರಕ್ತವನ್ನ ಶುದ್ಧೀಕರಿಸ್ತದೆ. ಸೊ ಹಾಗಾಗಿ ಇದನ್ನ ನಾವು ನೆಫ್ರಾಲಜಿ, ಈ ಕಿಡ್ನಿ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನೆಫ್ರಾಲಜಿ ಅಂತ ಕರಿತೀವಿ. ಇದೇ ನೋಡಿಲಿ, ಇದು ಕಿಡ್ನಿ ಅಲ್ವಾ, ಸ್ವಲ್ಪ ಡೌನ್ ಐತೆ. ಈ ಕಡೆ ನೋಡಿ ಹೈಟ್ ಐತೆ. ಏನಕ್ಕೆ ಈ ಕಡೆ ಹೈಟ್ ಐತೆ ನೋಡಿ, ಈ ಜಾಗದಲ್ಲಿ ಏನಕ್ಕೆ ಡೌನ್ ಐತೆ ಅಂತಂದ್ರೆ, ಮಾನವನ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ತಗೊಂಡಾಗ ಈ ಜಾಗದಲ್ಲಿ ಏನಾಗ್ತದೆ, ಲಿವರ್ ಕಂಡು ಬರ್ತದೆ. ಸೊ ಲಿವರ್ ಕಂಡು ಬರೋದಕ್ಕೆ ಏನಾಗ್ತದೆ, ಈ ಕಿಡ್ನಿ ಸ್ವಲ್ಪ ಡೌನ್ ಆಗ್ತದೆ. ಮತ್ತೆ ಇಲ್ಲೊಂದು ಗ್ರಂಥಿ ಕಂಡು ಬರ್ತದೆ. ಯಾವುದು? ಕಿಡ್ನಿ ಮೇಲ್ಗಡೆ ಕಂಡು ಬರುವಂತಹ ಟೋಪಿ ಆಕಾರದ ಗ್ರಂಥಿ ಯಾವುದು? ಕಮೆಂಟ್ ಮೂಲಕ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ ಟೋಪಿ ಆಕಾರದ್ದು ಯಾವುದು ಅಂತ. ನೆಕ್ಸ್ಟ್ ಬರೋಣ. ಮತ್ತೆ ಇಲ್ಲೆಲ್ಲ ಬರ್ತದೆ, ಇಲ್ಲಿ ನಾಳಗಳು ಬರ್ತದೆ, ಮತ್ತೆ ಮೂತ್ರಕೋಶ ಬರ್ತದೆ, ಯೂರಿನರಿ ಬ್ಲಾಡರ್ಸ್ ಎಲ್ಲ ಬರ್ತವೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕಿಡ್ನಿ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ನೆಫ್ರಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಮೈಕಾಲಜಿ. ಮೈಕಾಲಜಿ ಇಲ್ಲಿ ಏನ್ ಕಾಣ್ತಿದೆಪ್ಪ ನಿಮ್ಮೆಲ್ಲರಿಗೂ? ಏನ್ ಕಾಣ್ತಿದೆ? ಯಾವ್ದೋ ಚಿತ್ರ ಕಾಣ್ತಿದೆ ಸರ್, ಅದು ಯಾವ್ದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ನೀವು ಅಂತೀರಾ. ಇಲ್ಲಿ ಕಾಣ್ತಿರೋ ಚಿತ್ರ ಯಾವ್ದು ಅಂತಂತಂದ್ರೆ ಶಿಲೀಂಧ್ರ, ಸೂಕ್ಷ್ಮಾಣು ಜೀವಿದು ಮೈಕಾಲಜಿ. ಶಿಲೀಂಧ್ರ, ಮೈಕಾಲಜಿ ಅಂತಂತಂದ್ರೆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಮೈಕಾಲಜಿ ಅಂತ ಕರಿತೀವಿ. ಫಂಗಸ್ ಅಂತಾನು ಕೂಡ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ಅಲ್ಲಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಕಾಯನ್ನ ಕಟ್ ಮಾಡಿ ಇಟ್ಟಿದ್ದಾಗ ಅದು ಒಂದು 2-3 ದಿನ ಆದ ತಕ್ಷಣ ಅದ್ರ ಮೇಲ್ಗಡೆ ಏನಾಗ್ತದೆ, ವೈಟ್ ಕಲರ್ ಲೇಯರು ಫಾರ್ಮೇಶನ್ ಆಗ್ತಾ ಇರ್ತದೆ, ಅದೇ ಫಂಗಸ್, ಅದೇ ಶಿಲೀಂಧ್ರ. ಹೌದಲ್ವಾ? ಶಿಲೀಂಧ್ರದಿಂದ ಏನಾಗ್ತದೆ, ರಿಂಗ್ ವರ್ಮ್ ಬರ್ತದೆ, ಕನ್ನಡದಲ್ಲಿ ಉಳ್ಕಡ್ಡಿ ಅಂತ ಕರೀತಾರೆ. ಅದಾದ್ಮೇಲೆ ಅಥ್ಲೆಟಿಕ್ ಫುಟ್ ಅನ್ನೋದು ಒಂದು ಕಾಯಿಲೆ ಬರ್ತದೆ, ಕಾಲಿಗೆ ಸಂಬಂಧಪಟ್ಟಂತೆ. ಸಾಮಾನ್ಯವಾಗಿ ಶಿಲೀಂಧ್ರದಿಂದ ಹಾನಿ ಕೂಡ ಇದೆ, ಮತ್ತೆ ಉಪಯೋಗ ಕೂಡ ಇದೆ. ಅಂದ್ರೆ ಸೂಕ್ಷ್ಮ ಜೀವಿಗಳಿಂದ ಉಪಯೋಗನೂ ಇದೆ, ಹಾನಿನೂ ಕೂಡ ಇದೆ. ನೆಕ್ಸ್ಟ್ ಬರೋಣ. ಎಸ್, ಎಂಟಮಾಲಜಿ. ಯಾವುದು? ಎಂಟಮಾಲಜಿ. ಎಂಟಮಾಲಜಿ ಅಂತಂದ್ರೆ ನಿಮ್ಗೆ ಏನ್ ಕಾಣ್ತೈತಿ, ಇದೆಲ್ಲ ನೋಡಿದಾಗ ಏನಿಸ್ತದೆ ಅಂತಂದ್ರೆ, ಈ ಮಿಡತೆ ಆಗಿರ್ಬೋದು, ಜೀರುಂಡೆ ಆಗಿರ್ಬೋದು, ಆ ಚಿಟ್ಟೆ ಆಗಿರ್ಬೋದು, ಈ ರೇಷ್ಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡಿದಾಗ ಇವೆಲ್ಲವೂ ಕೂಡ ಕೀಟಗಳಿಗೆ ಸಂಬಂಧಪಟ್ಟಿರುವಂತದ್ದು ಅಂತ ನಿಮ್ಗೆ ಗೊತ್ತಾಗ್ತೈತೆ. ಸೊ ಎಂಟಮಾಲಜಿ ಅಂತಂದ್ರೆ ಅದೇ ಕೀಟಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಎಂಟಮಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಎಸ್, ಆರ್ನಿಥಾಲಜಿ. ಏನು? ಆರ್ನಿಥಾಲಜಿ. ಅಲ್ಲಿ ಕೀಟಗಳು ಕಾಣ್ತಿದ್ದು, ಇಲ್ಲಿ ಏನ್ ಕಾಣ್ತಿದೆ ನಿಮ್ಗೆ? ಎಲ್ಲವೂ ಕೂಡ ಪಕ್ಷಿಗಳೇ ಕಾಣ್ತಿದ್ದಾವೆ ಸರ್. ನೋಡಿ ಸರ್, ಪಕ್ಷಿ ಪಕ್ಷಿ ಪಕ್ಷಿ, ಎಲ್ಲಿ ನೋಡಿದ್ರು ಕೂಡ ಪಕ್ಷಿನೇ. ಸೊ ಹಾಗಾದ್ರೆ ಆರ್ನಿಥಾಲಜಿ ಅಂತಂದ್ರೇನು? ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಆರ್ನಿಥಾಲಜಿ. ಆರ್ನಿಥಾಲಜಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಮೈಕ್ರೋ ಬಯಾಲಜಿ. ಮೈಕ್ರೋ ಅಂತಂದ್ರೇನು? ಸೂಕ್ಷ್ಮವಾದಂಥದ್ದು. ಇಲ್ಲಿ ಮೈಕ್ರೋ ಬಯಾಲಜಿ ಅಂತಂದ್ರೇನು ಹೇಳಿ ನೋಡೋಣ. ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಮೈಕ್ರೋ ಬಯಾಲಜಿ ಅಂತ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಮೈಕ್ರೋ ಬಯಾಲಜಿ ಅಂತ ಕರಿತೀವಿ. ನೀವು ಡಿಗ್ರಿಲೆಲ್ಲ ಓದ್ತೀರಾ, CBZ ತಗೊಂಡಿರೋರು ಸಾಮಾನ್ಯವಾಗಿ ಕೂಡ ಮೈಕ್ರೋ ಬಯಾಲಜಿ ಬಗ್ಗೆನೂ ಕೂಡ ಓದ್ತೀರಾ. ಮತ್ತೆ BBM ಆಗಿರ್ಬೋದು, ಅವರೆಲ್ಲರೂ ಕೂಡ ಓದ್ತಾರೆ. ನೆಕ್ಸ್ಟ್
ಇಂಪಾರ್ಟೆಂಟ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಇವಯ್ಯ. ಏನಕ್ಕೆ ಇವನು ಹಾಕಿದ್ದೀನಿ ಅಂತಂತಂದ್ರೆ ಗ್ಯಾರಂಟಾಲಜಿಗೆ ಇವನೇ ಬೇಕಾಗಿರೋದು. ಏನು ಗ್ಯಾರಂಟಾಲಜಿ ಅಂತಂತಂದ್ರೇನು? ವಯಸ್ಸಾದವ್ರ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ, ವಯಸ್ಸಿನ ಬಗ್ಗೆ, ವಯಸ್ಸಾಗುವಿಕೆಯ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಗ್ಯಾರಂಟಾಲಜಿ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಇವ್ರಿಗೆ ಸ್ವಲ್ಪ ವಯಸ್ಸಾಗಿರೋ ಚಿತ್ರವನ್ನ ನಾನು ಏನ್ ಮಾಡಿದ್ದೀನಿ, ಹಾಕಿದ್ದೀನಿ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು, ವಯಸ್ಸಾಗಿರೋದು ಹಾಕಿದ್ರು, ಗ್ಯಾರಂಟಾಲಜಿಗೆ ಇವರೇ ಉದಾಹರಣೆ ಅಂತ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ. ಏನಿದು? ಗೈನಕಾಲಜಿ ಅಥವಾ ಗೈನಕಾಲಜಿ. ಈ ಹುಡುಗಿನ ಏನಕ್ಕೆ ಹಾಕಿದೀನಿ ಅಂತಂತಂದ್ರೆ, ಸ್ತ್ರೀ ಜನನ ರೋಗದ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾನು ಏನಂತ ಹಾಕಿದ್ದೀನಿ? ಗೈನಕಾಲಜಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಬರೋಣ. ಅನಾಟಮಿ. ಗೊತ್ತಾಗ್ತೈತಿ ಅನಾಟಮಿ ಅಂತಂತಂದ್ರೇನು? ಒಂದು ದೇಹದ ಭಾಗಗಳು ಕಾಡ್ತಾ ಇದಾವಲ್ವಾ, ಹ್ಯಾಂಡ್, ಫಿಂಗರ್ಸ್, ಟಾಯ್, ಫೂಟ್, ನೀ, ಲೆಗ್, ಸ್ಟೊಮಕ್, ಹೇರ್, ಚೆಸ್ಟ್, ನೆಕ್, ಚಿನ್ನು, ಫೇಸ್, ಐ, ಫಾರೆಡ್, ಇವೆಲ್ಲ ಸಾಮಾನ್ಯವಾಗಿ ಏನಾಗ್ತೈತೆ? ಭಾಗಗಳಲ್ವಾ. ಸೊ ಅನಾಟಮಿ ಅಂತಂತಂದ್ರೆ ಶರೀರದ ಭಾಗಗಳ ಬಗ್ಗೆ ಏನ್ ಮಾಡೋದು? ಅಧ್ಯಯನ ಮಾಡುವಂತದ್ದು. ಶರೀರದ ಭಾಗಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಶರೀರದ ಭಾಗಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಅನಾಟಮಿ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ. ಎಂಜಿಯಾಲಜಿ. ಗಂಜಿ ಅಲ್ಲ, ಏನು? ಎಂಜಿಯಾಲಜಿ ಅಂತಂದ್ರೇನು? ಇಲ್ಲೆಲ್ಲವೂ ಕೂಡ ನಿಮ್ಗೆ ನರಗಳು ಕಾಣ್ತಿದ್ದೇವೆ. ಸೊ ಇಲ್ಲಿ ಹೃದಯದಿಂದ ನಾನು ಏನ್ ಮಾಡಿದ್ದೀನಿ ಅಂತಂತಂದ್ರೆ ಸ್ವಲ್ಪ ಜಾಸ್ತಿ ಕಾಣ್ಲಿ ಅಂದ್ಬಿಟ್ಟು ಹೃದಯನು ಸಮೇತ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ ಅಂತಂದ್ರೆ ರಕ್ತನಾಳಗಳು ಇದಾವೆ ತಾನೆ, ಸೊ ಇಲ್ಲಿ ಎಂಜಿಯಾಲಜಿ ಅಂತಂತಂದ್ರೆ ರಕ್ತನಾಳಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಎಂಜಿಯಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ ಅಪಧಮನಿಗಳು ಬರ್ತವೆ, ಅಭಿಧಮನಿಗಳು ಬರ್ತವೆ, ಲೋಮನಾಳಗಳು ಬರ್ತವೆ. ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ರಕ್ತ ನಾಳಗಳಾಗ್ತವೆ. ಪುಪ್ಪಸಕ, ಅಪಧಮನಿ, ಪುಪ್ಪಸಕ, ಅಭಿಧಮನಿ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಸೇರ್ಕೊಳ್ತದೆ. ಇಂತಹ ನಾಳಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಎಂಜಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್ ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮ್ ಹಾಕೋತಿದ್ದಾನೆ ಮುಖಕ್ಕೆ ಅಲ್ವಾ? ಅಲ್ಲಿ ನೋಡಿ, ಅವನು ಸ್ಕಿನ್ನಿಗೆ ಹಾಕೋತಿದ್ದಾನೆ. ಡರ್ಮಿಟಾಲಜಿ ಅಂತಂದ್ರೇನು? ಚರ್ಮದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಡರ್ಮಿಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಂಬ್ರಿಯಾಲಜಿ ನೋಡಿ, ಇಂಗ್ಲಿಷ್ ಬರ್ಕೊಳ್ಳಿ ಬೇಕಾರೆ ಎಂಬ್ರಿಯಾಲಜಿ ಅಥವಾ ಎಂಬ್ರಿಯಾಲಜಿ ಹಿಂಗಾರು ಬರ್ಕೋಬಹುದು, ಅಥವಾ ಎಂಬ್ರಿಯಾಲಜಿ ಹಿಂಗೂ ಕೂಡ ಬರ್ಕೋಬಹುದು. ಹೀಗೆ ಬರ್ಕೊಳ್ಳಿ, ಈಗ ಬರೋದ್ನಲ್ಲ ಇದೇ ತರ ಬರ್ಕೊಳ್ಳಿ, ಎಂಬ್ರಿಯಾಲಜಿ. ಸೊ ನೋಡಿ, ಈ ಎಂಬ್ರಿಯಾಲಜಿ ಅಂತಂದ್ರೇನು? ಇಲ್ಲಿ ನಿಮ್ ಕಣ್ಣಿಗೆ ಕಾಣ್ತಾ ಐತೆ ನೋಡಿ, ಇಲ್ಲಿ ನೋಡಿ, ಮೊದಲು ಸ್ಪರ್ಮ್ ಇತ್ತು ಈ ಜಾಗ, ಈ ಪಾರ್ಟ್ ನೋಡಿ ಸ್ಪರ್ಮ್, ಇದೇನು ಓಮ್, ಎರಡು ಸೇರೋರು ಏನಾಯ್ತು? ಜೈಗೋಟ್ ಆಯ್ತು. ಕೋಶ ಏನಾಗ್ತದೆ? ಇಲ್ಲಿ ಜಾಸ್ತಿ ಆಗ್ತದೆ, ವಿಭಜನೆ ಆಗಿ ಏನಾಗ್ತದೆ? ಜಾಸ್ತಿ ಆಗ್ತದೆ. ಆಮೇಲೆ ಏನಾಗ್ತದೆ? ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತದೆ. ಇಟ್ ಮೀನ್ಸ್ ಭ್ರೂಣ ಡೆವಲಪ್ಮೆಂಟ್ ಆಗ್ತದೆ. ಭ್ರೂಣ ಡೆವಲಪ್ಮೆಂಟ್ ಆಗಿ ಕೊನೆಗೆ ಏನಾಗ್ತದೆ? ಪಿಂಡ ಆಗ್ತದೆ. ಪಿಂಡ ಆಗಿ ಏನಾಗ್ತದೆ? ಮಗುವಾಗಿ ಏನಾಗ್ತದೆ? ಜನ್ಮವನ್ನ ತಾಳ್ತದೆ. ಸೊ ಇಲ್ಲಿ ಎಂಬ್ರಿಯಾಲಜಿ ಅಂತಂತಂದ್ರೆ ಭ್ರೂಣದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ. ಭ್ರೂಣದ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಎಂಬ್ರಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಬ್ಯಾಕ್ಟೀರಿಯಾಗಳು, ಹೌದಲ್ವಾ? ಈ ಬ್ಯಾಕ್ಟೀರಿಯಾ ಅಂತಂತಂದ್ರೆ ಈಗ ಬ್ಯಾಕ್ಟೀರಿಯಾಲಜಿ ಅಂತ ಐತೆ. ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಬ್ಯಾಕ್ಟೀರಿಯಾಲಜಿ ಅಂತ ಕರಿತೀವಿ. ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಬ್ಯಾಕ್ಟೀರಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ. ಜೆನೆಟಿಕ್ಸ್ ಅಂತಂದ್ರೇನು? ಅನುವಂಶೀಯತೆ ಬಗ್ಗೆ, ವಿಭಿನ್ನತೆ ಬಗ್ಗೆ, ಅನುವಂಶತೆ ಮತ್ತು ವಿಭಿನ್ನತೆ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಬರೆದು ಬಿಡ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಅನುವಂಶೀಯತೆ ಮತ್ತು
ವಿಭಿನ್ನತೆ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಅನುವಂಶಿತ ಮತ್ತು ಜೀವ ವಿಕಾಸ ಅಂತ ಪಾಠ ಇದೆ SLCಲಿ. ಅದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ತಗೊಂಡ್ ಬಂದ್ಬಿಟ್ಟು ನಾನು ನಿಮಗೆ ಪಾಠ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಡೆಂಡ್ರೋಕ್ರೆನಾಲಜಿ. ಏನ್ ಡೆಂಡ್ರೋಕ್ರೆನಾಲಜಿ ಅಂತಂದ್ರೆ ಏನ್ರಪ್ಪ ಹೇಳಿ ನೋಡೋಣ. ಅಲ್ಲಿ ವಯಸ್ಸಾದವ್ರ ಬಗ್ಗೆ ಏನ್ ಮಾಡ್ತೋ ಸ್ಟಡಿ ಮಾಡ್ದೋ. ಸಾರಿ, ಡೆಂಡ್ರೋಕ್ರನಾಲಜಿ ಅಂತಂದ್ರೇನು? ಇಲ್ಲಿ ಸಸ್ಯಗಳ ವಯಸ್ಸಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಡೆಂಡ್ರೋಕ್ರನಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಆಪ್ಟಮಾಲಜಿ ಅಥವಾ ಆಪ್ಟಮಾಲಜಿ, ನೀವು ಹಿಂಗೂ ಬರ್ಕೊಳ್ಳಿ. ಆಪ್ಟಮಾಲಜಿ. ಸ್ವಲ್ಪ ಕೆಮ್ಮಾಗ್ಬಿಟ್ಟೈತೆ. ಆಪ್ಟಮಾಲಜಿ ಹಿಂಗಾರು ಬರ್ಕೊಳ್ಳಿ ಅಥವಾ ಹಿಂಗಾರು ಬರ್ಕೊಳ್ಳಿ ಅಥವಾ ಹೀಗಾರು ಬರ್ಕೊಳ್ಳಿ. ಆಪ್ಟಮಾಲಜಿ ಅಂತ. ಆಪ್ಟಮಾಲಜಿ ಅಂತ ಅಂದ್ರೆ ನಿಮ್ ಕಣ್ಣು ಇಲ್ಲಿ ಕಣ್ ಕಾಣ್ತಿದೆ ಅಲ್ವಾ? ಸೊ ಇಲ್ಲಿ ನೋಡಿ ಕಣ್ ಕಾಣ್ತಾ ಇದೆ. ಸೊ ಇಲ್ಲಿ ಆಪ್ಟಮಾಲಜಿ ಅಂತಂದ್ರೆ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಆಪ್ಟಮಾಲಜಿ ಅಂತ ಕರಿತೀವಿ. ದೋಷಗಳು ಬರ್ತದೆ ಅಂದ್ರೆ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಪ್ರೆಸ್ ಬಯೋಫಿಯಾ, ಅದಾದ್ಮೇಲೆ ಕ್ಯಾಟ್ರಾಕ್ಟ್ ಎನ್ನುವ ಒಂದು ಕಾಯಿಲೆ. ಯಾವ ಮೊಸರನ್ನು ಬಳಸಬೇಕು? ನಿಮ್ನ ಮೊಸರು ಬಳಸಬೇಕು, ಪೀನ ಮೊಸರು ಬಳಸಬೇಕು? ಒಂದು ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತಿಗೆ ಸಂಬಂಧಪಟ್ಟಂತೆ ಆ ಕಣ್ಣಿನ ಗಾತ್ರ ಎಷ್ಟಿರ್ತದೆ, ಮತ್ತೆ ಕಲರ್ಫುಲ್ ವರ್ಲ್ಡ್ ಅನ್ನ ನಾವು ಯಾವ ತರ ನೋಡ್ತೀವಿ, ರೆಟಿನದ ಮೇಲೆ ಯಾವ ತರ ಪ್ರತಿಬಿಂಬ ಬೀಳ್ತದೆ, ಅವೆಲ್ಲನೂ ಕೂಡ ಕಣ್ಣಿನ ಚಾಪ್ಟರ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೊಂದು ಟಾಪಿಕ್ ಕೂಡ ನಾನು ತಗೊಂಡ್ರೆ ಮಿನಿಮಮ್ 1 ಅವರ್ಗಿಂತ ಜಾಸ್ತಿನೇ ಇರಬೇಕು. ಆ ರೀತಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದ್ರ ಸೋರ್ಸ್ ಎಲ್ಲಾನು ಕಲೆಕ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಪಾಠ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಒಂಟಾಲಜಿ ಅಂತಂದ್ರೇನು? ಕಿವಿ ಕಾಣ್ತಿದೆ ಅಂದ್ರೇನು? ಕಿವಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಒಂಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಹರ್ಪೆಂಟಾಲಜಿ ಅಂತಂದ್ರೆ ನೋಡಿ, ಇಲ್ಲಿ ನೋಡಿ ಹಾವು ಕಾಣ್ತಿದೆ ಅಲ್ವಾ? ಹಾವು, ಆಮೆ, ಮೊಸಳೆ ಇವೆಲ್ಲ ಕಾಣ್ತಿದೆ ಅಲ್ವಾ? ಸೊ ಇವೆಲ್ಲವೂ ಕೂಡ ಯಾವ ಒಂದು ಪ್ರಾಣಿ ವರ್ಗಕ್ಕೆ ಸೇರ್ಕೊಡ್ತದೆ ಅಂತಂದ್ರೆ ಸರೀಸೃಪ. ಯಾವುದು? ಸರೀಸೃಪಗಳು, ಹೌದಲ್ವಾ? ರೆಪ್ಟೈಲ್ಸ್. ಇನ್ನು ನಾವು ಇಂಗ್ಲಿಷ್ ಏನಾದ್ರು ಕರೆಯೋದಾದ್ರೆ ರೆಪ್ಟೈಲ್ಸ್ ಅಂತ ಕರಿತೀವಿ. ರೆಪ್ಟೈಲ್ಸ್ ಇವೆಲ್ಲವೂ ಕೂಡ ಸರೀಸೃಪಗಳು. ಹರ್ಪೆಂಟಾಲಜಿ ಅಂತಂದ್ರೆ ಸರೀಸೃಪಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಹರ್ಪೆಂಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸಿಸ್ಮಾಲಜಿ. ಆ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತೈತೆ. ಏನಂತ ಗೊತ್ತಾಗ್ತೈತೆ? ಭೂಕಂಪ ಆಗ್ಬಿಟ್ಟೈತೆ, ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಸಿಸ್ಮಾಲಜಿ ಅಂತಂದ್ರೆ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸಿಸ್ಮಾಲಜಿ ಅಂತ ಕರಿತೀವಿ. ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸಿಸ್ಮಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಪಿಕಲ್ಚರ್ ನೋಡಿಲಿ. ಈ ಚಿತ್ರ ಏನ್ ತೋರಿಸ್ತೈತೆ? ಇಲ್ಲಿ ಸಾಮಾನ್ಯವಾಗಿ ಏನಂತ ತೋರಿಸ್ತೈತೆ? ಜೇನು ನೊಣಗಳು, ಜೇನ್ ಗೂಡು ಇದೆ ಅಂತ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ತೈತೆ, ಹೌದಲ್ವಾ? ಸೊ ಎಪಿಕಲ್ಚರ್ ಅಂತಂದ್ರೆ ಜೇನು ನೊಣದ ಬಗ್ಗೆ ಅಥವಾ ಜೇನು ಸಾಗಾಣಿಕೆಯ ಬಗ್ಗೆ, ಜೇನು ಸಾಗಾಣಿಕೆ ಅಲ್ಲ ಸಾಕಾಣಿಕೆ, ಜೇನು ಸಾಕಾಣಿಕೆ ಬಗ್ಗೆ ಅಥವಾ ಜೇನಿನ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಎಪಿಕಲ್ಚರ್. ಸುಮಾರು ನೋಡಿ ಇದ್ರ ಬಗ್ಗೆ ಹೇಳ್ಬೇಕು. ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಜೇನು ಗೂಡನ್ನ ಕಟ್ಟೈತಲ್ವಾ, ಒಂದೇ ಒಂದು ಜೇನು ಏನು ಅಂತಂತಂದ್ರೆ 50ರಿಂದ 100 ಗಿಡಗಳ ಹತ್ರ ಹೋಗಿ ಮಕರಂದವನ್ನ ಹೀರ್ಕೊಂಡು ಬರ್ತದೆ. ಓಕೆನಾ? ಅದೊಂದ ನೆನ್ಪಿಟ್ಕೊಂಡಿರ್ಬೇಕು ನೀವು. ಮತ್ತೆ ಈ ಕೀಟಗಳಿಂದ ನಾವು ಸವಿಯಲು ಯೋಗ್ಯವಾಗಿರೋದು ಈ ಜೇನು ಮಾತ್ರ. ಇದೊಂದೇ ಉಪಯೋಗ ಈ ಜೇನಿನಿಂದ. ನೆಕ್ಸ್ಟ್ ವರ್ಮಿಕಲ್ಚರ್. ಏನ್ ಕಾಣ್ತಿದೆ ವರ್ಮಿಕಲ್ಚರ್ ಅಂತಂತಂದ್ರೆ ಎರೆಹುಳುಗಳು ಕಾಣ್ತಿದ್ದಾವೆ. ಇಲ್ಲಿ ವರ್ಮಿಕಲ್ಚರ್ ಅಂತಂತಂದ್ರೆ ಎರೆಹುಳುಗಳ ಬಗ್ಗೆ ಅಥವಾ ಎರೆಹುಳುಗಳ ಸಾಕಾಣಿಕೆಯ ಬಗ್ಗೆ, ಎರೆಹುಳುಗಳ ಸಾಕಾಣಿಕೆಯ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ವರ್ಮಿ ಕಲ್ಚರ್ ಅಂತ ಕರಿತೀವಿ. ರೈತನ ಮಿತ್ರ ಅಂತಾನು ಕೂಡ ನಾವು ಸಾಮಾನ್ಯವಾಗಿ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಬರೋಣ.
ಸಿರಿಕಲ್ಚರ್. ಸಿರಿ ಇಲ್ಲೇನ್ ಕಾಣ್ತಿದಾವೆ ನಿಮಗೆ? ರೇಷ್ಮೆ ಹುಳುಗಳು ಕಾಣ್ತಿದಾವೆ, ಹೌದಲ್ವಾ? ರೇಷ್ಮೆ ಹುಳುಗಳು ಕಾಣ್ತಿದಾವೆ. ಸಿರಿಕಲ್ಚರ್ ಅಂತಂದ್ರೇನು? ರೇಷ್ಮೆ ಹುಳುಗಳ ಬಗ್ಗೆ ಅಥವಾ ರೇಷ್ಮೆಯ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸಿರಿಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್. ಪೆಡಾಲಜಿ. ಪೆಡಾಲಜಿ ಅಂತಂದ್ರೇನು? ಇಲ್ಲೇನ್ ಕಾಣ್ತಿದೆ? ಮಣ್ಣು ಕಾಣ್ತಿದೆ. SOIL, ಸಾಯಿಲ್ ಅಂತಂದ್ರೇನು? ಮಣ್ಣು. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್. ಪೆಟ್ರಾಲಜಿ. ಪೆಟ್ರಾಲಜಿ ಇದು ಯಾವ ಊರ್ ಶಿಲೆ ಇರ್ಬೋದು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಹಾಗೆ ಪೆಟ್ರಾಲಜಿ ಅಂದ್ರೆ ಶಿಲೆಗಳ ಬಗ್ಗೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಪೆಟ್ರಾಲಜಿ ಅಂತ ಕರಿತೀವಿ. ಇನ್ನ ಲಾಸ್ಟ್ ಕ್ವಶನ್ ಇದೆ 37ನೇದು. ಪೋಟಮಾಲಜಿ. ಏನು? ಪೋಟಮಾಲಜಿ. ಪೋಟಮಾಲಜಿ ಅಂತಂದ್ರೇನು? ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ನದಿ ಹರಿದ್ಕೊಂಡು ಹೋಗ್ತಿದೆಯಲ್ವಾ, ಹೌದಲ್ವಾ? ನದಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಪೋಟಮಾಲಜಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ನೋಡಿ ಸೈನ್ಸಿಗೆ ಸಂಬಂಧಪಟ್ಟಂತೆ ಈಗ ಮಿನಿಮಮ್ 37 ಬ್ರಾಂಚಸ್ ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ. ಇವು ಅತಿ ಹೆಚ್ಚು ಪರೀಕ್ಷೆಗೆ ಕೇಳಿರುವಂತಹದ್ದು. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ? ಇವನ್ನೇ ಹಾಕಿದ್ದೀನಿ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರ್ತದೆ ನೀವು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹೊಡೀರಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.